ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಮ್ಮ ಐ ಈಲ್ಡಿಂಗ್ ಟಾಪಿಕ್ ಕೋರ್ಸ್ಗೆ ತಾವು ಅದ್ಭುತವಾದ ಪ್ರತಿಕ್ರಿಯೆಯನ್ನು ತೋರಿದ್ದೀರಿ. ಕೆಲವೊಂದು ಬಾರಿ ಫೋನ್ ರಿಸೀವ್ ಮಾಡಲಾರ್ದಷ್ಟು ಸಹ ಸಮಯ ಇಲ್ಲ. ತಾವು ಕಾಮೆಂಟ್ ಬಾಕ್ಸಲ್ಲೂ ಮೆನ್ಷನ್ ಮಾಡಿದ್ದೀರಾ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತೇಳಿ. ನಮ್ಮ ತಂಡದವ್ರಿಗೂ ಅವರು ಸಹ ಮನುಷ್ಯರಲ್ವ ನಮ್ಮ ನಿಮ್ಮರಂತೆ. ಫೈನ್, ಕೆಲವೊಂದು ನಾನೇ ಫೋನ್ ರಿಸೀವ್ ಮಾಡಿದ್ದೀನಿ. ಈ ಐ ಈಲ್ಡಿಂಗ್ ಟಾಪಿಕ್ಸಲ್ಲಿ ಕ್ವಶನ್ ಪೇಪರ್ ಡಿಕೋಡ್ ಇರುತ್ತೆ. ಇದು ಅಪ್ರೋಚ್ ಆ್ಯಂಡ್ ಗೈಡೆನ್ಸ್ ಕ್ಲಾಸು. ಯಾವ್ಯಾವ ಸಬ್ಜೆಕ್ಟಿನಿಂದ ಏನು ಓದಬೇಕು ವಿತ್ ಎವಿಡೆನ್ಸ್, ವಿತ್ ಸಾಕ್ಷ್ಯವನ್ನು ಇಟ್ಕೊಂಡು ಹೇಳ್ತೀವಿ ನಾವು ಪಾಠ ಮಾಡ್ತಕ್ಕಂಥದ್ದು. ಇದು ಕೋಚಿಂಗ್ ಅಂತಲ್ಲ, ಇದು ಎಲ್ಲಿಯೂ ಕಂಡುಬರದಂತಹ ಗೈಡೆನ್ಸ್ ಪ್ರೋಗ್ರಾಮು. ಫೋಕಸ್ ಪ್ರಿಪ್ರೇಷನ್. ಸೊ ಫೋಕಸ್ ಪ್ರಿಪ್ರೇಷನ್ ಅಂದರೆ ಏನು, ಅದರ ಮೀನಿಂಗ್ ಅರ್ಥ ಏನು ಅಂತಕ್ಕಂಥದ್ದನ್ನು ನಿಮ್ಮ ಮುಂದೆ ಸುಮಾರು 20 ವರ್ಷಗಳ ಹಿಂದೆ, ಸುಮಾರು 20-25 ವರ್ಷದ ಹಿಂದೆ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ನೋಡಿ, 25 ವರ್ಷದಿಂದ ಪ್ರಶ್ನೆ ಪತ್ರಿಕೆ ಈಗ ಬರ್ತಾ ಇದೆ. ನೀವು ಇದೇ ರೀತಿಯಲ್ಲಿ ಓದಬೇಕು. ಇದನ್ನು ಬಿಟ್ಟು ಬೇರೆ ಕಡೆ ಹೋದಾಗ ನೀವು ಗುರಿಯ ಕಡೆ ಹೋಗುವುದಿಲ್ಲ, ನಿಮ್ಮ ಗಮ್ಯ ಸ್ಥಾನವನ್ನು ತಲುಪುವುದಿಲ್ಲ ಅಂತೇಳಿ ನಾವೇನು ಮಾಡ್ತಾಯಿದ್ವಿ, ಹೈ ಈಲ್ಡಿಂಗ್ ಟಾಪಿಕ್ಸ್ ಕೋರ್ಸ್ ಮಾಡ್ತಾಯಿದ್ದೀವಿ. ಇದು ಟೆಲಿಗ್ರಾಮಲ್ಲಿರುತ್ತೆ, ಓಕೆನಾ. ಪೊಲಿಟಿ, ಹಿಸ್ಟ್ರಿ, ಎಕನಾಮಿಕ್ಸು, ಜಿಯೋಗ್ರಫಿ, ಸೈನ್ಸ್ ಆ್ಯಂಡ್ ಟೆಕ್ಕು, ಎನ್ವೈರ್ನಮೆಂಟು. ತದನಂತರದಲ್ಲಿ ನಮಗೆ ಮ್ಯಾಪ್ ರೀಡಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಮ್ಯಾಪ್ ರೀಡಿಂಗ್ ಯಾಕಂದರೆ 402 ಅದು ಬಂದಿದೆ ಮ್ಯಾಪ್ ರೀಡಿಂಗು. ಸೊ ಈ ಎಲ್ಲ ಸಬ್ಜೆಕ್ಟ್ಗಳನ್ನು ನಾವೇನು ಮಾಡ್ತಾಯಿದ್ದೀವಿ, ಹೈ ಈಲ್ಡಿಂಗ್ ಟಾಪಿಕ್ ಕೋರ್ಸ್ ಅಂತ ಮಾಡ್ತಾಯಿದ್ದೀವಿ. ಸೊ ಈ ಕೋರ್ಸಿಗೆ ಜಾಯ್ನ್ ಆಗಬೇಕಂದ್ರೆ ಪೇಯ್ಡ್ ಕೋರ್ಸ್ ಇರುತ್ತೆ. ಓಕೆ, ಈ ಕೋರ್ಸಿಗೆ ಜಾಯ್ನ್ ಆಗಬೇಕಂದ್ರೆ 9620131843 ಇದಕ್ಕೆ ಜಾಯ್ನ್ ಆಗಬೇಕಾಗುತ್ತೆ. ಫೈನ್, ಈ ನಂಬರಿಗೆ ಕಾಲ್ ಮಾಡಿದಾಗ ತಾವು ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ನಮ್ಮ ಟೀಮ್ ಅವ್ರು ಮತ್ತೆ ತಮಗೆ ಕಾಲ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ತಾವು ಬೇಜಾರಾಗಬಾರ್ದು. ಫೈನ್, ಇದು ನೋಡಿ ಸಿ ಇಂದ ಹಿಡಿದು ಎ ಗ್ರೂಪ್ವರೆಗೂ ಎಲ್ಲ ಬರುತ್ತೆ. ಮತ್ತು ಈಗ ನಮ್ಮ ಪ್ರಿಪ್ರೇಷನಲ್ಲಿ ಹೇಗಿರುತ್ತೆ ಅಂತಂದರೆ ನೀವೀಗ ನಾನು ಕೋರ್ಸ್ ಸ್ಟಾರ್ಟ್ ಮಾಡಿದ್ದೀನಿ. KS ಮೇನ್ಸ್ ಲೆವೆಲ್ಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನನಗೆ ನೀವು ಸಿ ಗ್ರೂಪ್ ಎಕ್ಸಾಮ್ ಆಗಬೇಕಾದ್ರೆ GML ಸೆಲೆಕ್ಷನ್ ಆಗಬೇಕಂತಕ್ಕಂಥದ್ದು ನನ್ನ ಆಶಯ. ರಿಸರ್ವೇಷನಲ್ಲಿ ಸೆಲೆಕ್ಷನ್ ಆಗೋದು ತಪ್ಪಂತಕ್ಕಂಥದ್ದಲ್ಲ. ಸೊ ಯು ಶುಡ್ ಬಿ ಮೋರ್ ಕಾನ್ಫಿಡೆಂಟ್. ಇರೋ ಕಣ್ಣು ಮುಚ್ಕೊಂಡು ಪಾಸ್ ಮಾಡಬೇಕಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಇರಬೇಕಂದ್ರೆ ನೀವೀಗ KS ಮೇನ್ಸ್ ಪ್ರಿಪ್ರೇಷನ್ ಭಾಳಷ್ಟು ಜನ KS ಪ್ರಿಲಿಮ್ಸ್ ಕ್ಲಿಯರ್ ಮಾಡಿಲ್ಲ, ಐ ನೋ. ಬಟ್ ಈಗ ನೀವು KS ಮೇನ್ಸ್ ಲೆವೆಲಿಗೆ ಪ್ರಿಪೇರ್ ಆಗ್ತಕ್ಕಂಥದ್ದು ಏನಾದರೂ ನೀವು ಪ್ರಿಪ್ರೇಷನ್ ಮಾಡಿದರೆ ತುಂಬ ಅದ್ಭುತವಾಗಿ ನೀವು ಇದು ಮಾಡ್ಬೋದು, ಪರ್ಫಾರ್ಮೆನ್ಸ್ ಮಾಡ್ಬೋದು. ನಮ್ಮ ಸ್ಟೂಡೆಂಟ್, ನಾನು ಸ್ವಲ್ಪ ಇದ್ರ ಬಗ್ಗೆ ಇವೆರಡರ ಬಗ್ಗೆ ಮಾತಾಡ್ತೀನಿ ವಿಡಿಯೋದಲ್ಲಿ, ಹಾಗೆ ನೋಡ್ಕೊಳ್ತಾ ಇರಿ. ಸೊ ಈ ಎರಡರ ಬಗ್ಗೆ ಮಾತಾಡಬೇಕಾಗಿದೆ, ನಿಮ್ಮ ಅಭಿಪ್ರಾಯಗಳನ್ನು ನಾನು ಕೇಳ್ಕೊಬೇಕಾಗಿದೆ. ಓಕೆ, ಫೈನ್. ಈಗ ನಮ್ಮ ಸ್ಟೂಡೆಂಟ್ಸು ಏನು ಮಾಡ್ತಾ ಇದ್ದಾರೆ, ನೋಟ್ಸನ್ನು ಮಾಡ್ಕೊತ ಹೋಗ್ತಾ ಇದ್ದಾರೆ. ನಾನು ಯಾವ ಟಾಪಿಕ್ ಹೇಳ್ತಾ ಇದ್ದೀನಿ, ನನಗನ್ನಿಸ್ತಾ ಇದೆ ಕೆಲವೊಬ್ಬ ಸ್ಟೂಡೆಂಟ್ಸ್ ಅವರ ನೋಟ್ಸ್ ಮಾಡುವ ಕ್ರಮ ಆಗಲಿ, ಅವರ ಒಂದು ಶಿಸ್ತು ಆಗಲಿ, ಅವರ ಬದ್ಧತೆ ಆಗಲಿ, ಅವರ ಒಂದು ರೈಟಿಂಗ್ಸ್ ಆಗಲಿ, ಅವರ ಕೀ ಪಾಯಿಂಟ್ಸ್ ಅದು ನೋಡಿದಾಗ ನಿಜ ನನ್ನ HYT ಗ್ರೂಪಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಯಾರ್ಯಾರು ಚೆನ್ನಾಗಿ ಮಾಡಿದ್ದಾರೆ ನೋಟ್ಸ್ ಅವ್ರದ್ದೆಲ್ಲ ಶೇರ್ ಮಾಡ್ತಾ ಇದ್ದೀನಿ. ಕೆಲವೊಂದು ಡೈರಿಯಲ್ಲಿ ಹೆಸರನ್ನು ಸಹ ಬರೆದಿಟ್ಟಿದ್ದೀನಿ. ಅವರು ಖಂಡಿತ ಸೆಲೆಕ್ಷನ್ ಆಗ್ತಾರೆ ಸಿ ಗ್ರೂಪ್ ಅಂತೇಳಿ. ಅದನ್ನು ಡೇಟು ಮೆನ್ಷನ್ ಮಾಡಿದ್ದೀನಿ. ಏನಕ್ಕಂತಂದರೆ ನಾನು ಯಾವಾಗಲೂ ಐ ಬಿಲೀವ್ ಇನ್ ಎವಿಡೆನ್ಸ್. ಸೊ ಆ ಥರ ನೀವು ಓದಬೇಕಾಗುತ್ತೆ, ಆ ಥರ ನೋಟ್ಸ್ ಮಾಡಬೇಕಾಗುತ್ತೆ. ಫೈನ್. ಸೊ ಐ ಈಲ್ಡಿಂಗ್ ಟಾಪಿಕ್ಸ್ಗೆ ಸಂಬಂಧಪಟ್ಟಾಗೆ ಇದು ನನ್ನ ಕಡೆಯಿಂದ ಅಪ್ಡೇಟು. ಓಕೆ, ಸಿ ಗ್ರೂಪಿಂದ ಹಿಡಿದು ಎ ಗ್ರೂಪ್ವರೆಗೂ ಎಲ್ಲ ಎಕ್ಸಾಮ್ಸ್ಗೂ ಕವರ್ ಮಾಡ್ತಿರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಪ್ಲಾಸಿ ಕದನಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಗ್ರೂಪಲ್ಲಿ ಯಾವ ರೀತಿ ಕೇಳ್ತಾರೆ, ಬಿ ಗ್ರೂಪಲ್ಲಿ ಯಾವ ರೀತಿ ಕೇಳ್ತಾರೆ, ಎ ಗ್ರೂಪಲ್ಲಿ ಯಾವ ರೀತಿ ಕೇಳ್ತಾರೆ ಅಂತಕ್ಕಂಥದ್ದನ್ನು ವಿತ್ ಎವಿಡೆನ್ಸ್ ಸಮೇತ ನಾವು ನಿಮಗೆ ಕೊಡ್ತಾ ಇರ್ತೀವಿ. ಇದು ಒಂದಾಯಿತು. ಬನ್ನಿ ಈಗ ನಮ್ಮ ನಡೆ ಮುಂದಿನ ಕಡೆ. ಏನಿದು ನೋಡಿ. ಓಕೆ, ನಾನು ಕಾಮೆಂಟ್ ಬಾಕ್ಸನ್ನು ಮೆನ್ಷನ್ ನೋಡ್ತಾ ಇರ್ತೀನಲ್ವ. ಅಜಯ್ ಚೌಗಲ ಅವರು ಏನು ಮಾಡಿದ್ದಾರೆ, ಸರ್ PSI 402 ಕ್ವಶನ್ ಪೇಪರ್ ಮಾಡಿ, ದೆನ್ ಐ ಬಿಲೀವ್ ಇಟ್ ಅಂತ ಕೇಳಿದ್ದಾರೆ. ಆಮೇಲೆ ನಕ್ಕಿದ್ದಾರೆ. ಓಕೆ, ಸಂತೋಷ. ಸೊ ನಗುವುದು ಆರೋಗ್ಯಕ್ಕೆ ಒಳ್ಳೆಯದೇ, ತಪ್ಪೇನಿಲ್ಲ. ಮತ್ತು ಇದು ಕಾಮೆಂಟ್ ಬಾಕ್ಸಲ್ಲಿ ಇದು ಡೆಮೋಕ್ರಸಿಯಲ್ಲಿದೆ. ಕಾಮೆಂಟ್ ಬಾಕ್ಸಲ್ಲಿ ನೀವೇನಾದರೂ ಮಾಡ್ಬೋದು. ಸೊ ಅದು ಆಯ್ಕೆ ನಿಮ್ಮದು. ಅದು ಬೈದವರನ್ನು ಬಂಧುಗಳೆಂಬೆ, ಜರಿದವರನ್ನು ಜನ್ಮ ಬಂಧುಗಳೆಂಬೆ. ಸೊ ಹಿಂದೆ ಬೈದವರು ಅಂದಣವ ಇರಲಿ, ವಿಷವಿಕ್ಕಿದವರು ಷಡ್ರಸವನ್ನು ಊಟ ಮಾಡಿಲ್ಲ ಅಂತೇಳಿ ಕನಕದಾಸ ಬಸವಣ್ಣವರೆಲ್ಲ ಹೇಳಿದ್ದಾರೆ. ಇರಲಿ, ಸೊ ನಮಗೇಂತೂ ಇದಿಲ್ಲ. ಸೊ ಅಜಯ್ ಅವರು ಈ ರೀತಿ ಸರ್ ನೀವು 402 PSI ಕ್ವಶನ್ ಪೇಪರ್ನ ನೀವು ಡಿಕೋಡಿಂಗ್ ಮಾಡಿ, ನಾನು ಹಂಗಾರ ನಿಮ್ಮನ್ನು ನಂಬ್ತೀನಿ ಅಂತ ಹೇಳಿದ್ದಾನೆ. ಸೊ ಅಜಯ್ ಅವರ ಒಂದು ಪ್ರಶ್ನೆ ಸಹ ಒಂದು ವ್ಯಾಲಿಡ್ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ನಾನು 402 PSI ಕ್ವಶನ್ ಪೇಪರ್ ನೋಡಿದ್ದಿಲ್ಲ. ಸೊ ಅಜಯ್ ಅವರು ನನಗೊಂದು ಹಿಂಟ್ ಕೊಟ್ಟರು, ಸರ್ ನೀವು 402 ಪೇಪರ್ ನೋಡಿ, ನಿಮ್ಮ ಡಿಕೋಡಿಂಗು, ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕಾನ್ಸೆಪ್ಟ್ ವರ್ಕ್ ಆಗುತ್ತೆ ಅಲ್ಲ, ನಾವು ದೆನ್ ವಿ ಬಿಲೀವ್ ಅಂತ ಹೇಳಿದ್ದಾರೆ. ಎಸ್, ಈ ಒಂದು ಚಾಲೆಂಜಸ್ನ ಐ ಅಕ್ಸೆಪ್ಟೆಡ್. ದೆನ್ ಇವರು
ಅರಿವು ವಿಡಿಯೋ ಪಾರ್ಟ್ 2 ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಸೊ ನನಗೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಏನಕ್ಕೆಂದರೆ ನಾನು ಓದಿಕೊಂಡು ನನ್ನ ಮನನ ಮಾಡಿಕೊಂಡು ಒಂದು ರೀತಿಯಲ್ಲಿ ಒಂದು ನ್ಯಾಯವನ್ನು ಸಲ್ಲಿಸಬೇಕು ಅಂತೇಳಿ ನಾನು ಅರಿವು ಮ್ಯಾಗ್ಝಿನ್ ಓದ್ತೀನಿ. ಆ್ಯಕ್ಚುಲಿ ನಾನು ಅಂದರೆ ವಿಜಯನ್ ಮ್ಯಾಗ್ಝಿನ್ ಓದ್ತಿದ್ದೆ, ನಾನು ಅರಿವು ಮ್ಯಾಗ್ಝಿನ್ ಓದ್ತಾ ಇದ್ದಿಲ್ಲ. ಸೊ ನಿಮಗೋಸ್ಕರ ನಾನು ಅರಿವು ಮ್ಯಾಗ್ಝಿನ್ ಓದ್ತಾ ಇದ್ದೀನಿ. ಏನಕ್ಕೆ ಅಂದರೆ ಹೇಳ್ಬೇಕಾದ್ರೆ ನಾನು ಓದ್ಕೊಂಡು ಹೇಳಬೇಕು, ನನಗೆ ಆತ್ಮಸಾಕ್ಷಿಯಲ್ಲಿ ಏನು ನುಡಿಯುತ್ತೆ ಅದನ್ನು ಹೇಳ್ಬೇಕಂತ ಇದ್ದೀನಿ. ಸೊ ಈಗ ಅಗೇನ್ ನಿಮ್ಮ ಕಾಮೆಂಟ್ ಬಾಕ್ಸ್ ನಿಮ್ಮದೇ. ಸೊ ತಜ್ಞರ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ನೀವೇನು ಹೇಳ್ತಾರೆ, ಆಯ್ಕೆ ನಂಬದು, ಟೀಚಿಂಗ್ ನನ್ನದು. ಸೊ ಸರ್ PO2 PSI ಕ್ವಶನ್ ಪೇಪರ್ನ ಡಿಕೋಡ್ ಮಾಡು ಅಂದರೆ ಡಿಕೋಡ್ ಮಾಡ್ತೀನಿ ವಿತ್ ಎವಿಡೆನ್ಸ್. ಅಗೇನ್ ಎವಿಡೆನ್ಸ್. ವಿತೌಟ್ ಎವಿಡೆನ್ಸ್ ಐ ವಿಲ್ ನೆವರ್ ಟೀಚ್ ಎನಿಥಿಂಗ್. ನಾನು ಯಾವುದನ್ನು ನಂಬುವುದಿಲ್ಲವೋ ಅದನ್ನು ನಿಮ್ಗೆ ಹೇಳಲ್ಲ, ಯಾವುದನ್ನು ನಂಬ್ತೀನೋ ಅದನ್ನು ನಿಮಗೆ ಹೇಳ್ತೀನಿ. ಅಥವಾ ಸರ್ ಅರಿವು ವಿಡಿಯೋ ಪಾರ್ಟ್ 2 ಮ್ಯಾಗ್ಝಿನ್ ಮಾಡಿಕೊಡಿ ಅಂದರೆ ಅದನ್ನು ಸಹ ಮಾಡಿಕೊಡ್ತೀನಿ. ಏನಕ್ಕೆ ಅಂತಂದರೆ ಐ ವಾಂಟ್ ಮೋರ್ ಟೈಮ್. ಸೊ ಇದರಲ್ಲಿ ನಿಮ್ಮ ಆಯ್ಕೆ ಯಾವುದಿರುತ್ತೆ, ದಟ್ ಡೆಮೋಕ್ರೆಟಿಕ್ ಆಪ್ಷನ್, ಯಾರು ಜಾಸ್ತಿ ಹೇಳ್ತಾರೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಐ ವಿಲ್ ಕಮ್ ಅಪ್ ವಿತ್ ದ್ಯಾಟ್ ವೀಡಿಯೋ. ಸೊ ಹೇಳಿ ಥಿಂಕ್ ಮಾಡಿ, ಡಿಕೋಡ್ ಮಾಡಬೇಕಾ ಅಥವಾ ಅರಿವು ಮ್ಯಾಗ್ಝಿನ್ ವಿಡಿಯೋ ಪಾರ್ಟ್ 2 ಮಾಡಬೇಕಂತಕ್ಕಂಥದ್ದು ಆಯ್ಕೆ ನಿಮ್ಮದು. ಅಗೇನ್ 402 ಕ್ವಶನ್ ಪೇಪರು, 402 PSI ಕ್ವಶನ್ ಪೇಪರ್ ತುಂಬ ಟಫ್ ಅಂತಿದ್ದಾರೆ. ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ ಡಿಕೋಡಿಂಗ್ ಮಾಡ್ತೀನಿ, ಡಿಕೋಡಿಂಗಲ್ಲಿ ಎವಿಡೆನ್ಸ್ ಕೊಡ್ತೀನಿ. ಇದು ಯಾವ ವರ್ಷ ಬಂದಿದೆ ಅಂತೇಳಿ ನಾನು ಪಕ್ಕದಲ್ಲಿ ಬೇರೆ ಇಟ್ಟಿದ್ದೀನಿ. ಈ ಬೇರೆ 402 ಪೇಪರು ಈಗ ಇಲ್ಲಿ ನೆಕ್ಸ್ಟು PYQsನ ಪಕ್ಕದಲ್ಲಿ ಇಟ್ಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಕ್ಕೆ ಈ ಕ್ವಶನ್ ಪೇಪರು ಇಲ್ಲಿ ರಿಪೀಟ್ ಆಗಿದೆ ಅಂತೇಳಿ ನಿಮ್ಮ ಕಣ್ಣೆದುರುಗಡೆ ತೋರಿಸ್ಬೇಕು. ಏನಕ್ಕೆ ಅಂತಂದರೆ ಕಣ್ಣೆದುರುಗಡೆ ತೋರಿಸಿದಾಗ ನಿಮಗೆ ಅನುಭವ ಆಗುತ್ತೆ. ಮತ್ತು ಲಾಸ್ಟ್ ವೀಡಿಯೋದಲ್ಲಿ ಕೆಲವೊಬ್ಬರೆಲ್ಲ ತುಂಬ ಚೆನ್ನಾಗಿ ಮಾಡಿದರು. ಏನಂತಂದರೆ ನಾನು ಹೇಳಿದ್ದೆ UPSC ನೋಡ್ಕೊಂಬಂದು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಅಂತೇಳಿ. ಕೆಲವು ಜನಗಳು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ, ಎಸ್ ಸರ್ ಇದು ಕೇಳಿದರು, UPSC ಕೇಳಿದರು, ನೀವು ಹೇಳಿದ್ದು ಸರಿ ಅಂತ ಹೇಳಿದರು. ಸೊ ಅಂತಹ ವಿದ್ಯಾರ್ಥಿಗಳು ನನ್ನ ಹೃದಯವನ್ನು ತಟ್ಟುತ್ತಾರೆ, ಆವಂತಹ ವಿದ್ಯಾರ್ಥಿಗಳು ನನಗೆ ಇಷ್ಟ ಆಗ್ತಾರೆ. ಸೊ ಆದ್ದರಿಂದ ನಿಮಗೆ 402 ಪೇಪರ್ PSI ಕ್ವಶನ್ ಪೇಪರ್ ಡಿಕೋಡ್ ಮಾಡಬೇಕಾ ಅಥವಾ ಅರಿವು ಪಾರ್ಟ್ 2 ಮ್ಯಾಗ್ಝಿನ್ ಮಾಡಬೇಕಂತಕ್ಕಂಥದ್ದು ನಿಮ್ಮ ಆಯ್ಕೆ. ಸೊ ಎಷ್ಟು ಬೇಗ ನೀವು ರೆಸ್ಪಾನ್ಸ್ ಕೊಡ್ತೀರೋ ಅಷ್ಟು ಬೇಗ ನಾನು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರದರ್ಶನ ಮಾಡೋಕ್ಕೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ತದನಂತರದಲ್ಲಿ ಹೈ ಯೀಲ್ಡಿಂಗ್ ಟಾಪಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ನಮ್ಮ ಸ್ಟೂಡೆಂಟ್ಸ್ ನೋಟ್ಸ್ ಹೇಗೆ ಮಾಡಿದ್ದಾರೆ ಅಂತೇಳಿ ಕೆಲವೊಂದನ್ನು ನಿಮ್ಮ ಮುಂದೆ ತೋರಿಸ್ತೀನಿ. ಅಂದರೆ ನಾನು ಹೇಗೆ ಮಾಡಬೇಕಂತ ಹೇಳ್ಕೊಟ್ಟಿದ್ದೀನಿ ನೋಟ್ಸನ್ನು, ಯಾವ ಟಾಪಿಕ್ನ ನೋಟ್ಸ್ ಮಾಡಬೇಕಂತ ಹೇಳ್ಕೊಟ್ಟಿದ್ದೀನಿ. ಮತ್ತು ಈ ನೋಟ್ಸಲ್ಲಿ ನಾನು ಏನು ಮೆನ್ಷನ್ ಮಾಡಿದ್ದೀನಿ ಅಂದರೆ ಡೇಟ್ ಮೆನ್ಷನ್ ಮಾಡಿ ಅಂತ ಹೇಳಿದ್ದೀನಿ. ಎಲ್ಲ ಸ್ಟೂಡೆಂಟ್ಸ್ ಹೇಳಿದ್ದೀನಿ ಡೇಟ್ ಮೆನ್ಷನ್ ಮಾಡಿ. ಏನಕ್ಕೆ ಅಂತಂದರೆ ಸಪೋಸ್ ಇವತ್ತು 20ನೇ ತಾರೀಕು ಅಂದ್ಕೊಳ್ಳಿ, 20ನೇ ತಾರೀಕು 3ನೇ ತಿಂಗಳು 2025 ಇವತ್ತು ನೋಟ್ಸ್ ಮಾಡಿದ್ದಾರೆ ಅಂದರೆ ನೆಕ್ಸ್ಟ್ ಯಾವುದೋ ಒಂದು ಯಾವುದು ಜೂಲೈ ಅಂದ್ಕೊಳ್ಳಿ. ಜೂಲೈಯಲ್ಲಿ ಎಕ್ಸಾಮ್ ಬಂದಾಗ ನೀವು ಈ ಡೇಟಲ್ಲಿ ನೋಟ್ಸ್ ಮಾಡಿದ್ರಿ, ಈ ಡೇಟಿಂದ ಇಲ್ಲಿ ಬಂದಿದೆ ಅಂತ ಹೇಳ್ಬೇಕಲ್ವ ನಾನು. ಐ ವಾಂಟ್ ಟು ಕನ್ವೆ ದಿ ಇನ್ಫಾರ್ಮೇಷನ್. ಟಾಪಿಕನ್ನು ನೋಡಿ, ಟಾಪಿಕ್ ನಾನು ಹೇಳಿದ್ದೆ 20ನೇ ತಾರೀಕಲ್ಲಿ ಟಾಪಿಕ್ ಮೆನ್ಷನ್ ಮಾಡಿದ್ದೀರಾ ನೀವು. ಆ ಟಾಪಿಕ್ ರಿಲೇಟೆಡ್ ಕ್ವಶನ್ ಬಂದರೆ ನನ್ನ ಜವಾಬ್ದಾರಿ ಮುಕ್ತಾಯ ಆದಂಗೆ. ಓಕೆ, ನೀವು ಆ ಟಾಪಿಕ್ಕು ಗೊತ್ತಿದ್ದು ಅದು ನೀವು ಆನ್ಸರ್ ಮಾಡಿಲ್ಲ ಅಂದರೆ ಅದನ್ನು ನಾನು ಆ ಜವಾಬ್ದಾರಿನ ತಗೊಳ್ಳೋದು ರೆಡಿ ಇಲ್ಲ. ಸೊ ನಾನು ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ ಕಾನ್ಸೆಪ್ಟ್ ರಿಪೀಟ್ ಆಗುತ್ತೆ, ಕ್ವಶನ್ ರಿಪೀಟ್ ಆಗಲ್ಲ, ಕಾನ್ಸೆಪ್ಟ್ಸ್ ರಿಪೀಟ್ ಆಗುತ್ತೆ. ಆ ಕಾನ್ಸೆಪ್ಟ್ಸನ್ನು ಓದ್ಕೊಳ್ಬೇಕು, ಆ ಕಾನ್ಸೆಪ್ಟ್ಸನ್ನು 360 ಡಿಗ್ರಿ ಆ್ಯಂಗಲಿಂದ ಕವರ್ ಮಾಡಬೇಕು ಅಂತ ಹೇಳ್ತಿದ್ದೀನಿ. 360 ಡಿಗ್ರಿ ಆ್ಯಂಗಲಿಂದ ಕವರ್ ಮಾಡಬೇಕಂತ ಹೇಳ್ತಾ ಇದ್ದೀನಿ. ಹಾಗೇನು ಮತ್ತೆ ಇನ್ನೊಂದು ರಿಪೀಟ್ ಮಾಡ್ತಾ ಇದ್ದೀನಿ. ಏನು ರಿಪೀಟ್ ಅಂತಂದರೆ ಗೌರ್ಮೆಂಟ್ ಬುಕ್ಸು ಈಸ್ ನೆಸಸರಿ ಬಟ್ ನಾಟ್ ಸಫಿಷಿಯೆಂಟ್. ಗೌರ್ಮೆಂಟ್ ಬುಕ್ಸ್ ಓದಿದ್ರೆ ಮಾತ್ರ ನಾವು ಎಕ್ಸಾಮ್ ಕ್ಲಿಯರ್ ಮಾಡ್ಕೊಬೋದು, ಶುದ್ಧ ಸುಳ್ಳು. ಸೊ ಕಾನ್ಸೆಪ್ಟ್ ಯಾವುದು ಎಕ್ಸಾಮ್ನರಿಗೆ ಹೈ ಯೀಲ್ಡಿಂಗ್ ಟಾಪಿಕ್ ಇರುತ್ತೋ ಅದನ್ನು 360 ಡಿಗ್ರಿ ಆ್ಯಂಗಲಿಂದ ನೀವು ಅದರಲ್ಲಿ PhD ಮಾಡಬೇಕು, ಅದರಲ್ಲಿ ರಿಸರ್ಚ್ ಮಾಡಬೇಕು, ಗೂಗಲ್ಗೆ ಹೋಗಬೇಕು, ವೆಬ್ಸೈಟ್ಸ್ಗೆ ಹೋಗಬೇಕು, ಇನ್ಸ್ಟಿಟ್ಯೂಷನ್ ಏನೇನು ಮೆಟೀರಿಯಲ್ ಬಿಡ್ತಾರೆ ಅವೆಲ್ಲ ನೋಡಬೇಕಾಗುತ್ತೆ. ಇದು ಓದುವ ಕ್ರಮ ಹೊರತು ಯಾರೋ ಒಂದು ಹೇಳಿದ ಒಂದು ತತ್ವ ಸಿದ್ಧಾಂತಕ್ಕೆ ನೀವು ಬಲಿಯಾಗದೆ ನಿಮಗೇನು ಅನಿಸುತ್ತೆ, ನಿಮ್ಮ ಆತ್ಮಸಾಕ್ಷಿ ಏನು ನುಡಿಯುತ್ತೆ, ಅಥವಾ ನಾನು ಹೇಳಿದ್ದನ್ನು ನಂಬಬೇಡಿ, ನಾನು ಹೇಳಿದ್ದನ್ನು ಪ್ರಾಕ್ಟಿಕಲಾಗಿ ಹೌದು ಸರ್ ಹೇಳಿದ್ದು ಪ್ರಾಕ್ಟಿಕಲ್ ಅಂತ ಅನಿಸಿದಾಗ ಮಾತ್ರ ನೀವು ನನ್ನನ್ನು ಫಾಲೋ ಮಾಡಿ. ನಾನು ಹೇಳುವ ಮೆಥಡಲ್ಲಿ ನಿಮಗೇನಾದರೂ ತೊಂದರೆ ಇದ್ದರೆ, ನಿಮಗೇನಾದರೂ ಅಸಮ್ಮತಿ ಇದ್ದರೆ ದಯವಿಟ್ಟು ಈ ನಂಬರ್ಗೆ ಕಾಲ್ ಮಾಡಬೇಡಿ, ಒಂದು ಮೆಸೇಜ್ ಹಾಕಿ. ನಮ್ಮ ಟೀಮವ್ರು ನೋಡಿಕೊಂಡು ಯಾವುದು ತುಂಬ ವ್ಯಾಲಿಡ್ ಡೌಟ್ ಅಂತ ಅನಿಸುತ್ತೆ ಆ ವ್ಯಾಲಿಡಿಗೆ ಡೌಟ್. ಈಗ ನೋಡಿ ಇವ್ರು ಹೇಳಿದ್ದಾರೆ, ಅಜಯ್ ಚೌಗಲ್ ಅವರು ಮತ್ತು ಇವ್ರು ಹೇಳಿದ್ದಾರೆ ಸರ್ ದೆನ್ ಓನ್ಲಿ ಐ ಬಿಲೀವ್ ಅಂತ ಹೇಳಿದ್ದಾರೆ. ಸೊ ಐ ಅಕ್ಸೆಪ್ಟ್ ದೇರ್ ಚಾಲೆಂಜ್, ಐ ಅಕ್ಸೆಪ್ಟ್ ದೇರ್ ಅವರು ಒಂದು ಪ್ರಶ್ನೆನ ಹಾಕಿದಾರಲ್ಲ, ಈ ಡೆಮೋಕ್ರಸಿಯಲ್ಲಿ ಆಡಳಿತ ಪಕ್ಷ ಚೆನ್ನಾಗಿರ್ಬೇಕಂದ್ರೆ ವಿರೋಧ ಪಕ್ಷ ಚೆನ್ನಾಗಿರ್ಬೇಕಾಗುತ್ತೆ. ವಿರೋಧ ಪಕ್ಷ ಇನ್ ದಿ ಸೆನ್ಸ್ ಒಬ್ಬರು ಏನು ಮಾಡಬೇಕು, ಪ್ರಶ್ನೆಗಳನ್ನು ಹಾಕಿ ನಮ್ಮನ್ನು ಏನು ಮಾಡಬೇಕು, ನಮ್ಮ ಸಾಮರ್ಥ್ಯವನ್ನು ಹೊರಗಡೆ ತೆಗೆದಿರ್ತಾರೆ. ಸೊ ಈ ನಿಟ್ಟಿನಲ್ಲಿ ಆಯ್ಕೆ ನಿಮ್ಮದು. ಸೊ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.